ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಮಹಾನಗರ ಪಾಲಿಕೆ ನೌಕರರು ತಿರುಗಿ ಬಿದ್ದಿರುವಂತದ್ದು ಹಲವು ಬೇಡಿಕೆಗಳ ಈಡೇರಿಕೆ ಒತ್ತಾಯಿಸಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದ ಏನು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಪ್ರಮುಖವಾಗಿ ಅವರ ಬೇಡಿಕೆ ಏನು ಅಂದ್ರೆ ನಮ್ಮನ್ನು ಕೂಡ ಸರ್ಕಾರಿ ನೌಕರಾಗಿ ಪರಿಗಣಿಸಬೇಕು ಅನ್ನೋ ಒಂದು ಪ್ರಮುಖ ಬೇಡಿಕೆ ಇಟ್ಕೊಂಡು ಇವತ್ತು ಸುಮಾರು 10 ಮಹಾನಗರ ಪಾಲಿಕೆ ನೌಕರರು ಬಂದಿರುವಂತದ್ದು. ಈಗಾಗಲೇ ನಾವು ನೋಡ್ತಾ ಇರಬಹುದು, ಏನು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಹಾನಗರ ಪಾಲಿಕೆ ನೌಕರರು ಬಂದಿರುವಂತದ್ದು. ಈಗ ನಮ್ಮ ಬಳಿ ಏನು ಬೇರೆ ಮಹಾನಗರ ಪಾಲಿಕೆ ನೌಕರು ಇದ್ದಾರೆ. ಸರ್ ನಮಸ್ಕಾರ, ಅಲ್ಲಿಂದ ಬಂದಿದ್ದೀರಾ ನೀವು? ಸರ್, ಕಲಬುರಗಿ ಮಹಾನಗರ ಪಾಲಿಕೆ ನೌಕರ ಸಂಘದ ವತಿಯಿಂದ ಇಲ್ಲಿ ಬಂದಿದ್ದೀವಿ ಸರ್. ಪ್ರಮುಖ ಬೇಡಿಕೆ ಸರ್, ಪ್ರಮುಖ ಬೇಡಿಕೆ, ನಾವು ಕೂಡ ಕೆಪಿಸಿಯಿಂದ ಸೆಲೆಕ್ಷನ್ ಆಗಿದವರು ಇದ್ದೀವಿ. ನಮಗೂ ಕೂಡ ಈಗ ಏನು ಸದ್ಯಕ್ಕೆ ಇರ್ತಕ್ಕಂಥ ಸರ್ಕಾರಿ ನೌಕರರಿದ್ದಾರೆ ಅವರಂತೆ ನಮ್ಮನ್ನು ಕೂಡ ಪರಿಗಣಿಸಬೇಕು ಸರ್. ಇದು ನಮ್ಮ ಮೊದಲನೇ ಬೇಡಿಕೆ. ಪ್ರಮುಖವಾಗಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಸರ್ಕಾರಿ ನೌಕರರ ದೊಡ್ಡ ಅನ್ಯಾಯ ಸರ್. ಯಾಕೆ ನಮಗೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ? ಒಂದು ಗ್ರಾಮೀಣ ಕ್ಷೇತ್ರದಿಂದ ಒಂದು ಗ್ರಾಮ ಪಂಚಾಯತ್, ಆ ಗ್ರಾಮ ಪಂಚಾಯತ್ ಒಂದ್ ವೇಳೆ ಅಪ್ಗ್ರೇಡ್ ಆಗಿ ಮೇಲ್ದರ್ಜೆಗೆ ಏರಿಸಿದಾಗ ಅದನ್ನ ಪಟ್ಟಣ ಪಂಚಾಯತ್ ಅಂತ ಪರಿಗಣಿಸ್ತಾರೆ. ಯಾವಾಗ ಅದು ಗ್ರಾಮೀಣ ಪಂಚಾಯತ್ ಇರುತ್ತೆ ಅವಾಗ ಅದು ಸರ್ಕಾರಿ ನೌಕರಸ್ಥರು ಸರ್ಕಾರಿ ಎಲ್ಲಾ ಸವಲತ್ತು ಪಡೀತಾರೆ. ಅದನ್ನೇ ಒಂದು ವೇಳೆ ನಾವು ಮೇಲ್ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸಿದಾಗ ಅದನ್ನ ಪಟ್ಟಣ ಪಂಚಾಯತ್ ಅಂತ ಹೇಳ್ಬಿಟ್ಟು ಸ್ಥಳೀಯ ಸಂಸ್ಥೆ ಇಲಾಖೆ ಒಳಪಡಿಸಿ ಅವರಿಗೆ ಅರೆ ಸರ್ಕಾರಿ ಅಂತ ಪರಿಗಣಿಸ್ತಾರೆ. ಯಾಕೆ ಸರ್ ಇದು ತಾರತಮ್ಯ? ಇದು ನಾವೇನ್ ಅದೇ ಮಾಡಿದೀವಿ ಸರ್. ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ಕೆಪಿಎಸ್ಸಿಯಿಂದನೇ ಬರ್ತಾರೆ. ನಾವು ಕೂಡ ಕೆಪಿಎಸ್ಸಿಯಿಂದ ಬಂದಿದ್ದೀವಿ. ಯಾವಾಗ ಸರ್ಕಾರಿ ನೌಕರಸ್ಥ ಅಂತೇಳಿ ನಾವು ಕೆಪಿಎಸ್ಸಿ ಒಳಗೆ ನಾವು ಎಕ್ಸಾಮ್ ಬರೆದ್ಬಿಟ್ಟು ಸೆಲೆಕ್ಷನ್ ಆಗ್ಬಿಟ್ಟು ಯಾವಾಗ ಇದು ಸ್ಥಳೀಯ ಸಂಸ್ಥೆ ಒಳಗೆ ಬಂದ್ಬಿಟ್ಟು ಅವಾಗ ಮಾತ್ರ ಇದು ಒಂದು ಮಲತಾಯಿ ಧೋರಣೆ ನಮಗೆ ಕಂಡು ಬಂದಿದ್ದು ಸರ್. ಈ ರೀತಿ ಅನ್ಯಾಯ ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸರ್. ಮುಖ್ಯವಾಗಿ ಇಲ್ಲಿ ಒಂದು ಸರಿಸುಮಾರು 70ರಿಂದ 80% ನೌಕರಸ್ಥರಲ್ಲಿ ನಮ್ಮ ಪೌರ ಕಾರ್ಮಿಕರಿರ್ತಾರೆ. ಪೌರ ಕಾರ್ಮಿಕರನ್ನ ಆರೋಗ್ಯ ಜ್ಯೋತಿ ಸಂಜೀವಿನಿಯಿಂದ ಅವರಿಗೆ ಏನು ಆರೋಗ್ಯ ಭಾಗ್ಯ ಕೊಡದೆ ಬೇರೆ ಅದೇ ಇಲಾಖೆದವರಿಗೆ ಯಾವುದೇ ರೀತಿಯ ರೋಗ ರುಜಿನ ಬರದೇ ಇದ್ರೂ ಕೂಡ ಅವರಿಗೆ ಪರಿಗಣಿಸಿ ನಮ್ಮಲ್ಲಿ ಒಂದು ಸ್ವಚ್ಛತೆಯಲ್ಲಿ ಜನರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕಾಡದೇ ಇರುವಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಅವರಿಗೆ ಈ ಒಂದು ಸವಲತ್ತು ಬದಿಗೊತ್ತಿ ಕೇವಲ ಬೇರೆ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡ್ತಾ ಇದ್ರೆ ಬಹಳ ದೊಡ್ಡ ಅನ್ಯಾಯ ಸರ್. ನಾವು ಕೂಡ ಸರ್ಕಾರಿ ನೌಕರಸ್ಥರೇ, ನಮ್ಮ ಪೌರ ಕಾರ್ಮಿಕರು ಕೂಡ ಸರ್ಕಾರಿ ನೌಕರಸ್ಥರೇ. ಸೊ ಅದಕ್ಕೋಸ್ಕರ ನಮಗೆ ಈಗೇನು ಆರೋಗ್ಯ ಸಂಜೀವನಿ ಬೇಡಿಕೆ ಇದೆ ನಮಗೂ ಕೂಡ ಬರ್ಬೇಕು ಸರ್. ಅದು ನೀವು ಹೇಳಿ ಸರ್. ಈಗ ಪ್ರಮುಖವಾಗಿ ಏನೋ ಒಂದು ರೀತಿಯಲ್ಲಿ ಅಂದ್ರೆ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀರಾ ಅಥವಾ ಕಂಟಿನ್ಯೂ ಅನಿಷ್ಟಾವಧಿ ಮಾಡ್ತಾ ಇದ್ದೀರಾ? ಇವತ್ತು 10 ಮಹಾನಗರ ಪಾಲಿಕೆ ಇವತ್ತೇನು ಅನಿಷ್ಟ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅದು ಫಸ್ಟ್ ಮೊದಲನೇದು ಸಿಲಿಂಡರ್ ರೂಲ್ ಪರಿಷ್ಕರಣೆ ಆಗಬೇಕು. ಎರಡನೇದು ಒಂದು ಘೋಷಣೆ ಮಾಡಬೇಕು. ಆಮೇಲೆ ಆರೋಗ್ಯ ಸಂಜೀವನಿ ಕೂಡ ನಮಗೆ ಮಹಾನಗರ ಪಾಲಿಕೆ ನೌಕರರಿಗೆ ಕೂಡ ಆಗಬೇಕು. ಸರ್ಕಾರಿ ನೌಕರ ಘೋಷಣೆ ಮಾಡೋಕೆ ಸರ್ಕಾರ ಎಲ್ಲೋ ಒಂದ್ ಕಡೆ ಆರ್ಥಿಕ ಸಂಕಷ್ಟ ಸಿಗುತ್ತೆ ಅನ್ನೋ ಭಯ ಇದೆ ಸರ್. ಆರ್ಥಿಕ ಸಂಕಷ್ಟ ಅದು ಅವ್ರಿಗೆ ಗೊತ್ತೇ ಇರುತ್ತೆ. 38,000 ಜನ ನೌಕರಿದ್ದೀರಾ, ಒಂದೇ ಸತಿ ನೀವು ತಗೊಂಡ್ರೆ ಅವರಿಗೆಲ್ಲ ಒಂದ್ ಕಡೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಏನ್ ಸಮಸ್ಯೆ ಏನಿಲ್ಲ ರೀ, ಸಂಬಳ ಮಾತ್ರ ಕೊಡ್ತಾ ಇದಾರಲ್ಲ, ಸಂಬಳ ಜೊತೆ ಕೊಡ್ತಾ ಇದಾರೆ. ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಕ್ಕೆ ಏನ್ ಸಮಸ್ಯೆ? ಮುಂಬಡ್ತಿ ಕೊಡಬೇಕಾಗುತ್ತೆ. ಮುಂಬಡ್ತಿಲೂ ಕೂಡ ಸಂಬಳ ಹೆಚ್ಚಾಗುತ್ತೆ. ಮುಂಬರ್ತಿ ಬೇರೆ ಇಲಾಖೆದವರಿಗೆ ಮುಂಬರ್ತಿ ಕೊಟ್ರೆ ಸಂಬಳ ಹೆಚ್ಚಾಗೋದಿಲ್ವಾ? ಮತ್ತೆ ನಿಮ್ಮ ಮೇಲೆ ಸರ್ ತಾರತಮ್ಯ ಅವ್ರಿಗೆ? ಈಗ 10 ವರ್ಷದಿಂದ ನಾವು ಕಾಯ್ತಾ ಇದೀವಿ. 10 ವರ್ಷದಿಂದ ನಮ್ಗೆ ಯಾವುದೋ ಮುಂಬರ್ತಿ ನೀಡಿಲ್ಲ. ಪ್ರತಿ ಇಲಾಖೆಯಲ್ಲಿ ಪ್ರತಿ ವರ್ಷ ಸಿಲಿಂಡರ್ ರೂಲ್ ಪ್ರಕಾರ ಪ್ರತಿ ವರ್ಷ ಕೂಡ ಅವರು ಸೀನಿಯರಿಟಿ ಮಾಡ್ತಾರೆ. ಪ್ರತಿ ವರ್ಷ ಅವ್ರಿಗೆ ಮುಂಬರ್ತಿ ಕೊಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಅವರು ಏನ್ ಮಾಡಿದ್ರು? ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ನಿಮ್ಗೆ ಈಗ ಹೋರಾಟದಲ್ಲಿ ನಿಮ್ಗೆ ಜಯ ಸಿಕ್ಕಿಲ್ಲ, ಮುಂದಿನ ಹೋರಾಟ ಹೇಗಿರುತ್ತೆ? ನಾವು ಇದೇ ತರ ನಿರಂತರವಾಗಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಮ್ಮ ಎಲ್ಲ 10 ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿ ಕೂಡ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಅಂತ. ಸರ್ಕಾರಕ್ಕೆ ನಮ್ಮ ಮನವಿಗೆ ನೀವು ಕೊಡ್ತಾ ಇದ್ದೀರಾ ಸರ್? ಕೊಡ್ತಾ ಇದ್ದೀವಿ ಸರ್. ಇದಕ್ಕಿಂತ ಮುಂಚೆನೂ ಕೊಟ್ಟಿವಿ, ಈಗೂ ಕೊಡ್ತಾ ಇದ್ದೀವಿ. ಸೊ ಎಲ್ಲರೂ ಕಮೆಂಡ್ ಆಗಿ ನಾವು ಉಗ್ರ ಹೋರಾಟ ಏನ್ ಹೇಳ್ತಾ ಇದ್ದಾರೆ ಸರ್ಕಾರ ಅವರು ಇದೇ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ಆದ್ಯ ಕರ್ತವ್ಯ ನಾವು ಮಾಡ್ತಾ ಇದ್ದೀವಲ್ಲ, ನಮ್ಗೆ ಆದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಪಾಲಿಕೆ ನೌಕರ ಅಂದ್ರೆ ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಮಲ್ತಾಯಿ ಮಕ್ಕಳು ತರನ? ಹೌದು, ಅದೇ ತರ ನೋಡ್ತಾ ಇದ್ದಾರೆ. ನಮಗೆ ನಾವು ಕೂಡ ಸರ್ಕಾರಿ ನೌಕರರು, ಸರ್ಕಾರಿ ನೌಕರ ಅಂತ ಪರಿಗಣಿಸಿ ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಕೂಡ ಯಾವುದೇ ಇಲ್ಲಿವರೆಗೂ ನಮ್ಗೆ ಸಿಕ್ಕಿಲ್ಲ. ಸೊ ಸಿಗುವವರೆಗೂ ನಾವು ಎಲ್ಲ 10 ಮಹಾನಗರ ಪಾಲಿಕೆ ನೌಕರ ಸಂಘದವರು ಕೂಡಿಕೊಂಡು ನಾವು ಅರ್ಜಿ ಕೊಟ್ಟಿದ್ದೇವೆ. ಇನ್ನು ಮುಂದೆ ಅದೇ ರೀತಿ ಕಂಟಿನ್ಯೂ ಉಗ್ರ ಹೋರಾಟ ಮಾಡಕ್ಕೆ ನಾವು ಸಿದ್ಧರಿದ್ದೇವೆ. ಇಷ್ಟು ಏನಿಲ್ಲ, ನಾವು ಹೋರಾಟಗಾರರ ಮಾತು. ಎಲ್ಲೋ ಒಂದ್ ಕಡೆ ನಾವು ನಮ್ಮ ಅನಿಶ್ಚಿತವಾದಿ ಮುಷ್ಕರ ಮಾಡ್ತೀವಿ. ಮುಷ್ಕರ ಮುಗಿಯವರೆಗೂ ಕೂಡ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಅಂದ್ರೆ ಸರ್ಕಾರ ಒಪ್ಪಿಗೆ ಕೊಡಬೇಕು. ಒಪ್ಪಿಗೆ ಕೊಡಲ್ಲ ಅಂದ್ರೆ ಇದೇ ರೀತಿ ಹೋರಾಟ ಮುಂದುವರಿಸಿ ಅಂತ ಕೂಡ ಹೇಳಿಕೆ ಕೊಡಿರುವುದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.